ಈ ಕೋರ್ಟಲ್ಲಿ ಸೋತ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆಲ್ಲೋದಕ್ಕೆ ನನಗೆ ಬರುತ್ತೆ. ಆದ್ರೆ ನಿಮ್ಮನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಲ್ಲ, ನೀವ್ ಎಷ್ಟು ಫೀಸ್ ಕೇಳಿದ್ರೆ ಅಷ್ಟು ಫೀಸ್ ಕೊಟ್ಟಿಲ್ವಾ ನಾನು ನಿಮ್ಗೆ? ಒಟ್ನಲ್ಲಿ ಈ ಕೇಸ್ನ ಗೆದ್ಕೊಡ್ಬೇಕಷ್ಟೇ ನನಗೆ. ಆಯ್ತು ಮೇಡಮ್, ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ರೀ ಲಾಯರ್ ಸಾಹೇಬ್ರ, ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಮಾಡಿದ್ರೆ ಆಗಾಗಿಲ್ರಿ, ಅಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕು. ಅವಾಗ ಕೇಸ್ದಾಗಲಿ ಜೀವನದಾಗಲಿ ಗೆಲ್ಲಕ್ಕಾಗೋದು. ಈಗ ನೋಡ್ರಿ ನಾ ಹೆಂಗ್ ಗೆದ್ದೀನಂತ. ಗೊತ್ತಾತ್ರಿ ವೈನಿ ಅವ್ರ, ದೇವ್ರು ಮಾತಾಡುವಾಗ ಗಂಟೆ ಶಬ್ದ ಮಾಡಬಾರ್ದು ಅಂತ. ಸರಿ ಸರಿ, ನೀವು ಹೋಗಿ ನಿಮ್ ಕೆಲಸ ನೋಡಿ. ಕೇಸ್ ಗೆಲ್ಬೇಕಷ್ಟೇ. ಸರಿ ಮೇಡಮ್. ಚಿನ್ನಿ, ಈ ಲಾಯರ್ಗೆ ಅಷ್ಟೊಂದು ಫೀಸ್ ಕೊಡೋ ಬದಲು ನಾನಾ ಲಾಯರ್ ಆಗಿ ಹೋಗಿ ಈ ಕೇಸ್ನ ಗೆದ್ಕೊಂಬಂದ್ಬಿಡ್ಲ? ಫಾಲ್ಗುಣಿ, ನನ್ ಕೈಗೇನು ಸಿಗ್ತಾ ಇಲ್ವಲ್ಲ? ಯಾಕೆ ಚಿನ್ನಿ? ನಿಮ್ ತಲೆ ಮೇಲೆ ಎತ್ತಕ್ಕೆ. ವೈನಿಯವ್ರ, ಲಗುನ ಬಂದ್ ಗಾಡಿ ಹತ್ರಿ. ರೊಕ್ಕ ಉಳಿಸೋನಂತ ಐಡಿಯಾ ಕೊಟ್ರೆ ನನಗ ಬೈತಾರಲ್ಲ ಅಕ್ಕ ತಂಗಿ. ಇಬ್ರು ಚಲೋನ ಇಲ್ಲ ಇವರು. ಅಶೋಕ್, ನೀವು ಬನ್ನಿ ಬನ್ನಿ ಒಳಗೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ರಜನಿ, ಮನೆ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ. ಹೌದು. ಎಲ್ಲಿ ನಿನ್ ಮಗಳು ಕಾಣ್ತಲ್ಲ? ಅವಳು ಇವಾಗ ತಾನೇ ಅವಳ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ಲು ಆಟಾಡಕ್ಕೆ ಅಂತ. ಓ, ಬರೋದು ಲೇಟಾ? ಅವಳಿಗೆ ಆಟಾಡಿ ಬೋರ್ ಆದ್ರೆ ಇಲ್ಲಿಗೆ ಬಂದ್ಬಿಡ್ತಾಳೆ. ಏನ್ ತಗೋತೀರಾ ಅಶೋಕ್, ಕಾಫಿನ ಟೀನಾ? ಅಯ್ಯೋ ರಜನಿ, ಅದೆಲ್ಲ ಏನು ಬೇಡ. ಇಲ್ಲ, ನನಗೆ ಗೊತ್ತು ನಿಮಗೆ ಕಾಫಿ ಇಷ್ಟ ಅಂತ. ಕಾಫಿ ತಗೊಂಡ್ ಬರ್ತೀನಿ. ರಜನಿ ಪ್ಲೀಸ್ ಕುತ್ಕೊಂಡ್ ನಿಮಿಷ. ಅದೇನು ಅಂದರೆ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ನಾನು ನಿಂಗೆ ನಿನ್ನ ಗಂಡನ ಬಗ್ಗೆ ಕೇಳಿದೆ, ನೀನು ತಲೆ ಬಗ್ಗಿಸ್ದೆ, ಏನೂ ಉತ್ತರ ಕೊಡದೆ ಹಾಗೆ ಹೊಟ್ಟೋದೆ. ಯಾಕೆ? ಏನು ವಿಷಯ? ಈಗ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಅವ್ರ ಈ ಭೂಮಿ ಮೇಲಿಲ್ಲ. ಆಕ್ಸಿಡೆಂಟಲ್ ತೀರೋದ್ರು. ಐಮ್ ಸಾರಿ. ಇಟ್ಸ್ ಓಕೆ. ಕಾಫಿ ಮಾಡ್ಕೊಂಡು ಬರ್ತೀನಿ. ಹಾಂ. ಹಾಯ್. ಏಯ್, ಅಕ್ಕನ್ ಬ್ಯಾಗಿಂದ ದುಡ್ಡು ಕದೀತಿದ್ಯಲ್ವಾ? ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ, ಮಾನ, ಮರ್ಯಾದೆ ಯಾವನ್ನೋ ಕರ್ಕೊಬಂದ್ಬಿಟ್ಟು ಮನೇಲಿ ಕೂರ್ಸ್ಕೊತಾಳಲ್ಲ, ಅವಳಿಗಿರ್ಬೇಕು. ಸರ್ಕೊಳ್ಳೋ.